ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 6 ಭಾರತದ ಜನಸಂಖ್ಯೆ ವಿಷಯ ಕುರಿತು ತಿಳಿಯೋಣ. ಜನಸಂಖ್ಯೆ ಎಂದರೇನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ನಿವಾಸಿಗರ ಸಂಖ್ಯೆಯನ್ನು ಜನಸಂಖ್ಯೆ ಎನ್ನುವರು. ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಚೀನಾ ಪ್ರಥಮ ಸ್ಥಾನವನ್ನು ಹೊಂದಿದ್ದರೆ ಭಾರತವು ಎರಡನೆಯ ಅತ್ಯಧಿಕ ಜನಸಂಖ್ಯೆಯ ರಾಷ್ಟ್ರವಾಗಿದೆ. 2011ನೇ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121.01 ಕೋಟಿ ಇದ್ದು, ಪ್ರಪಂಚದ ಒಟ್ಟು ಭೂಪ್ರದೇಶದ 2.4% ಭಾಗವನ್ನು ಹೊಂದಿರುವ ಈ ದೇಶದಲ್ಲಿ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಜನಸಂಖ್ಯೆಯನ್ನು ಒಳಗೊಂಡಿದೆ. ಜನಸಂಖ್ಯೆಯನ್ನು ಮಾನವ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಾನವ ಸಂಪತ್ತು ಅತ್ಯವಶ್ಯ. ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವ ರೀತಿಯಲ್ಲಿ ಜನಸಂಖ್ಯೆಯ ಗಾತ್ರ ಇರಬೇಕು. ದೇಶವು ಈಗಾಗಲೇ ಅಧಿಕ ಜನಸಂಖ್ಯೆಯಿಂದ ಕೂಡಿದ್ದು ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಆರ್ಥಿಕ ಅಭಿವೃದ್ಧಿಗೆ ಬಹುದೊಡ್ಡ ಸಮಸ್ಯೆಯನ್ನು ತಂದೊಡ್ಡಿದೆ. ಜನಸಂಖ್ಯೆ ಸ್ಫೋಟ ಎಂದರೆ ಅತ್ಯಂತ ಶೀಘ್ರಗತಿಯಲ್ಲಿ ಏರುತ್ತಿರುವ ಜನಸಂಖ್ಯೆಯ ಬೆಳವಣಿಗೆಯನ್ನು ಜನಸಂಖ್ಯಾ ಸ್ಫೋಟ ಎನ್ನುವರು. ಜನಸಂಖ್ಯೆ ಬೆಳವಣಿಗೆ ಎಂದರೇನು? ಒಂದು ದೇಶ ಅಥವಾ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಸಂಖ್ಯೆಯಲ್ಲಿ ಆಗುವಂಥ ಬದಲಾವಣೆಯನ್ನು ಅಥವಾ ಏರಿಕೆಯನ್ನು ಜನಸಂಖ್ಯೆ ಬೆಳವಣಿಗೆ ಎನ್ನುವರು. 1901ರಿಂದ 2011ರವರೆಗಿನ ಭಾರತದ ಜನಸಂಖ್ಯೆ ಬೆಳವಣಿಗೆಯನ್ನು 4 ಹಂತಗಳಲ್ಲಿ ವಿಂಗಡಿಸಬಹುದು. 1901ರಿಂದ 1921ರ ಅವಧಿಯನ್ನು ಸ್ಥಿರ ಜನಸಂಖ್ಯೆ ಬೆಳವಣಿಗೆ ಎಂದು, 1921ರಿಂದ 1951ರ ಅವಧಿಯನ್ನು ನಿರಂತರ ಬೆಳವಣಿಗೆ ಎಂದು, 1951ರಿಂದ 1981ರ ಅವಧಿಯನ್ನು ಶೀಘ್ರ ಅಧಿಕ ಜನಸಂಖ್ಯೆ ಬೆಳವಣಿಗೆ ಹಂತ ಎಂದು, 1981ರಿಂದ 2011ರ ಅವಧಿಯನ್ನು ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗುತ್ತಿರುವ ಹಂತ ಎಂದು ಸೂಚಿಸಿದೆ. ಈಗ ಭಾರತದ ಜನಸಂಖ್ಯೆ ಬೆಳವಣಿಗೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲನೆಯ ಹಂತ 1901ರಿಂದ 1921ರ ಅವಧಿ ಸ್ಥಿರ ಜನಸಂಖ್ಯೆ ಬೆಳವಣಿಗೆ ಹಂತ. ಈ ಅವಧಿಯಲ್ಲಿ ಭಾರತದ ಜನಸಂಖ್ಯೆ 13 ದಶಲಕ್ಷದಷ್ಟು ಏರಿಕೆಯಾಗಿದ್ದು, ಈ ಸ್ಥಿರ ಜನಸಂಖ್ಯೆ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಕಾರಣಗಳನ್ನು ಸಹ ನೋಡೋಣ. ಪ್ಲೇಗು, ಕಾಲ್ರಾ, ಮಲೇರಿಯಾ, ವಿಷಮಶೀತ ಜ್ವರ, ಅನೇಕ ಸಾಂಕ್ರಾಮಿಕ ರೋಗಗಳು ಈ ಜನಸಂಪನ್ಮೂಲವನ್ನು ನಿಯಂತ್ರಣಗೊಳಿಸಿ ಅತ್ಯಂತ ಸ್ಥಿರವಾದಂಥ ಜನಸಂಖ್ಯೆ ಬೆಳವಣಿಗೆಯನ್ನು ಅದು ನಿರೂಪಿಸುವಂಥದ್ದಕ್ಕೆ ಕಾರಣವಾಗಿದೆ. ಎರಡನೆಯ ಹಂತ 1921ರಿಂದ 1951ರ ಅವಧಿ ದೇಶದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ನಿರಂತರ ಬೆಳವಣಿಗೆಯನ್ನು ಕಾಣಲಿಕ್ಕೆ ಉಂಟು. ಜನಸಂಖ್ಯೆ ಬೆಳವಣಿಗೆಯು ಸಾಧಾರಣ ಪ್ರಮಾಣದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ಇದರಿಂದಾಗಿ ಈ ಅವಧಿಯಲ್ಲಿ 110 ದಶಲಕ್ಷದ ಜನಸಂಖ್ಯೆ ಹೆಚ್ಚಳಗೊಂಡಿದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಪ್ಲೇಗು, ಕಾಲ್ರಾ ಮುಂತಾದ ಸಾಂಕ್ರಾಮಿಕ ರೋಗಗಳು, ಕ್ಷಯ ರೋಗದಂಥ ನಿಯಂತ್ರಣ, ಪ್ರವಾಹ ಮತ್ತು ಬರಗಾಲದಂಥ ಸಂದರ್ಭದಲ್ಲಿ ಸರ್ಕಾರವು ಕೈಗೊಂಡಿರ್ತಕ್ಕಂಥ ಪರಿಹಾರ ಕ್ರಮಗಳ ಒಂದು ಪರಿಣಾಮದಿಂದಾಗಿ ಮರಣ ಪ್ರಮಾಣದ ನಿಯಂತ್ರಣದಿಂದಾಗಿ ದೇಶದ ಜನಸಂಖ್ಯೆ ನಿರಂತರವಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಯಿತು. ಜನಸಂಖ್ಯೆ ಬೆಳವಣಿಗೆ ಹಂತ 3. ಈ ಹಂತವು 1951ರಿಂದ 1981ರ ಅವಧಿಯಾಗಿದೆ. ಈ ಅವಧಿಯಲ್ಲಿ ದೇಶದ ಒಟ್ಟು ಜನಸಂಖ್ಯೆ ಬೆಳವಣಿಗೆ ಸುಮಾರು 325 ದಶಲಕ್ಷದಷ್ಟು ಹೆಚ್ಚಳಗೊಂಡಿರುವುದು. ಇದಕ್ಕೆ ಕಾರಣ ಸ್ವಾತಂತ್ರ್ಯ ನಂತರ ಜನಸಂಖ್ಯೆ ಬೆಳವಣಿಗೆ ತೀವ್ರಗೊಳ್ಳತಕ್ಕಂಥದ್ದಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಅಂದರೆ ಸಾಮಾಜಿಕ ಆರ್ಥಿಕ ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ, ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳ ಒಂದು ಯೋಜನೆಯಿಂದಾಗಿ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಏರಿಕೆಯಾಗಲು ಕಾರಣವಾಗಿದೆ. 4ನೆಯ ಹಂತ. ಈ ಹಂತ 1981ರಿಂದ 2011ರ ಕಾಲಾವಧಿಯಾಗಿದ್ದು, ಉಳಿದ 3 ಹಂತಗಳಿಗಿಂತ ಸಂಪೂರ್ಣವಾಗಿ ಇದು ಭಿನ್ನವಾಗಿದೆ. ಈ ಹಂತದಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ನಿಧಾನವಾಗಿ ಕಡಿಮೆ ಆಗ್ತಾ ಬಂದು
1981ರಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ 24.6 ಇದ್ದು 2011ರ ವೇಳೆಗೆ 17.64ಕ್ಕೆ ಇಳಿಕೆಯಾಗಿದೆ. ಅಂದರೆ ನಿರಂತರ ಬೆಳವಣಿಗೆ ಆಗೋದ್ರ ಜೊತೆಗೆ ಬೆಳವಣಿಗೆಯ ದರ ನಿಧಾನಗತಿಯಲ್ಲಿ ಇಳಿಕೆಯಾಗತಕ್ಕಂಥ ಸ್ಥಿತಿಯನ್ನು ಈ ದೇಶದ ಜನಸಂಖ್ಯೆ ಬೆಳವಣಿಗೆಯ ಹಂತದಲ್ಲಿ ನಾವು ಕಾಣಬಹುದು. ಈಗ ಭಾರತದ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿಯನ್ನು ತಿಳಿಯೋಣ. 1901ರಿಂದ 2011ರವರೆಗಿನ ಅವಧಿಯಲ್ಲಿ ಕೈಗೊಂಡಿರತಕ್ಕಂಥ ಜನಗಣತಿಯ ಅಂಕಿಅಂಶಗಳನ್ನು ಆಧರಿಸಿ ದಶಕವಾರು ಬೆಳವಣಿಗೆಯ ಪ್ರಮಾಣವನ್ನು ಇಲ್ಲೇ ಗಮನಿಸಬಹುದು. 1901ರಲ್ಲಿ 23.8 ಕೋಟಿ ಜನಸಂಖ್ಯೆ ಇದ್ದು 1911ರ ವೇಳೆಗೆ 25.2 ಕೋಟಿ ಹೆಚ್ಚಳವಾಗಿದೆ. ಅಂದರೆ ದಶಕವಾರು ಧನಾತ್ಮಕವಾಗಿ 5.75ರಷ್ಟು ಹೆಚ್ಚಳ ಆಗಿದೆ. 1911ರಿಂದ 21ರ ಕಾಲಾವಧಿಯಲ್ಲಿ ದೇಶದ ಜನಸಂಖ್ಯೆ ಬೆಳವಣಿಗೆ ಋಣಾತ್ಮಕವಾಗಿದ್ದು 21ರ ಕಾಲಾವಧಿಯಲ್ಲಿ 25.1 ಕೋಟಿಯಷ್ಟು ಜನಸಂಖ್ಯೆ ಇದ್ದು ಹಿಂದಿನ ಅವಧಿಗಿಂತ ಋಣಾತ್ಮಕ ಸ್ಥಿತಿಯನ್ನು ತಲುಪಿರುವುದು. 1911ರಿಂದ 21ರ ಕಾಲಾವಧಿಯಲ್ಲಿ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಆಗಿರ್ತಕ್ಕಂಥ ಆಗಿರುವಂಥ ಬೆಳವಣಿಗೆಯನ್ನು ಈ ದೇಶದ ಜನಸಂಖ್ಯೆ ತಜ್ಞರು ಜನಗಣತಿಯ ಇತಿಹಾಸದ ಅವಧಿಯನ್ನು ಮಹಾವಿಭಜಕ ಎಂದು ಅರ್ಥೈಸಲಾಗಿದೆ. 1931ರಲ್ಲಿ 27.8 ಕೋಟಿ ಜನಸಂಖ್ಯೆ ಇದ್ದು 1941ರಲ್ಲಿ 31.8 ಕೋಟಿ, 1951ರಲ್ಲಿ 36.1 ಕೋಟಿಯಷ್ಟು ಜನಸಂಖ್ಯೆ ಇಲ್ಲೇ ಕಂಡುಬರುತ್ತದೆ. ಅಂದರೆ ಈ ದಶಕವಾರು ಬೆಳವಣಿಗೆಯ ದರವನ್ನು ನಾವು ನೋಡಲಾಗಿ ನಿಧಾನಗತಿಯಲ್ಲಿ ಕಡಿಮೆ ದಶಕವಾರು ಬೆಳವಣಿಗೆಯ ಒಂದು ಸ್ಥಿತಿಯನ್ನು ಈ ಜನಸಂಖ್ಯೆ ಪ್ರವೃತ್ತಿ ಸೂಚಿಸತಕ್ಕಂಥದ್ದು ಕಂಡುಬರುತ್ತದೆ. 1951ರಿಂದ 1981ರ ಅವಧಿಯಲ್ಲಿ ದೇಶದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಅತ್ಯಂತ ಶೀಘ್ರ ತೀವ್ರಗತಿಯ ಬೆಳವಣಿಗೆಯನ್ನು ಈ ದಶಕವಾರು ಬೆಳವಣಿಗೆ ಸೂಚಿಸತಕ್ಕಂಥದ್ದು ಇಲ್ಲೇ ಗೋಚರಿಸ್ತಾ ಇದೆ. 1951ರಲ್ಲಿ 36.1 ಕೋಟಿ, 1961ರಲ್ಲಿ 43.9 ಕೋಟಿ, 1971ರಲ್ಲಿ 54.8 ಕೋಟಿ, 1981ರಲ್ಲಿ 68.3 ಕೋಟಿ ಜನಸಂಖ್ಯೆ ಇದ್ದು ದಶಕವಾರು ಬೆಳವಣಿಗೆ ಅತ್ಯಂತ ತೀವ್ರಗತಿಯಲ್ಲಿ ಹೆಚ್ಚಳಾಗಿದೆ. ಅತಿ ಹೆಚ್ಚು ಬೆಳವಣಿಗೆಯ ದಶಕವಾರು ಬೆಳವಣಿಗೆಯನ್ನು ಹೊಂದಿರುವಂಥ ಅವಧಿ 1971. ಇದು ದೇಶದ ಅತಿ ಹೆಚ್ಚು ದಶಕವಾರು ಬೆಳವಣಿಗೆಯ ಕಾಲಾವಧಿ ಎಂದು ಸಹ ಗುರುತಿಸಲಾಗಿದೆ. ದಶಕವಾರು ಬೆಳವಣಿಗೆಯಲ್ಲಿ 24.86ರಷ್ಟು ಕಂಡುಬರುತ್ತದೆ. ತದನಂತರ 81ರಲ್ಲಿ 24.6 ಇದ್ದು 1991ರಲ್ಲಿ ದಶಕವಾರು ಬೆಳವಣಿಗೆ 23.8ಕ್ಕೆ, 2001ರಲ್ಲಿ 21.34ಕ್ಕೆ, 2011ರಲ್ಲಿ 17.6ಕ್ಕೆ ದಶಕವಾರು ಬೆಳವಣಿಗೆ ಇಳಿಮುಖ ಆಗಿದೆ. ಈ ದೇಶದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಇಳಿಮುಖ ಆದರೂ ಕೂಡ ಅಧಿಕ ಪ್ರಮಾಣದ ಜನಸಂಖ್ಯೆ ಬೆಳವಣಿಗೆ ಇಲ್ಲೇ ಕಂಡುಬರುವುದು. ಭಾರತದ ತೀವ್ರಗತಿ ಜನಸಂಖ್ಯೆ ಬೆಳವಣಿಗೆಗೆ ಕಾರಣಗಳು. ಭಾರತದ ತೀವ್ರಗತಿ ಜನಸಂಖ್ಯೆ ಬೆಳವಣಿಗೆಗೆ ಹಲವಾರು ಕಾರಣಗಳು ಇವೆ. ಆದರೆ ಅವುಗಳಲ್ಲಿ ಅತಿ ಮುಖ್ಯವಾದಂಥ ಕಾರಣಗಳು: 1. ಅಧಿಕ ಜನನ ಪ್ರಮಾಣ, 2. ಕಡಿಮೆ ಮರಣ ಪ್ರಮಾಣ ಎಂಬ ಕಾರಣಗಳು ಪ್ರಮುಖವಾದಂಥವುಗಳಾಗಿವೆ. ಅಧಿಕ ಜನನ ಮತ್ತು ಕಡಿಮೆ ಮರಣ ಪ್ರಮಾಣದ ಒಂದು ಪ್ರವೃತ್ತಿಯನ್ನು ನೋಡಲಾಗಿ ಜನನ ಮತ್ತು ಮರಣ ಪ್ರಮಾಣದಲ್ಲಿ ತುಂಬ ವ್ಯತ್ಯಾಸದ ಒಂದು ಸ್ಥಿತಿ ಇವತ್ತಿನ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿಯಲ್ಲಿ ಕಂಡುಬರ್ತಾ ಇದೆ. 1901ರಿಂದ 2011ರ ಅಂಕಿಅಂಶಗಳಲ್ಲಿ ಕಾಣತಕ್ಕಂಥ ಜನನ ಮರಣ ಪ್ರಮಾಣದ ವ್ಯತ್ಯಾಸವನ್ನು ವೀಕ್ಷಿಸಿದಾಗ ಅದು ಜನಸಂಖ್ಯೆ ಬೆಳವಣಿಗೆಗೆ ಹೇಗೆ ಪೂರಕವಾಗಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. 1901ರಲ್ಲಿ ಜನನ ಪ್ರಮಾಣ ಪ್ರತಿ 1000 ಜನಸಂಖ್ಯೆಗೆ 49.2 ಇದ್ದು ಅದೇ ದಶಕದಲ್ಲಿ ಮರಣ ಪ್ರಮಾಣ 42.6ರಷ್ಟು ಇರ್ತಾ ಇದೆ. 1911ರಲ್ಲಿ ಜನನ ಪ್ರಮಾಣ 48.1 ಇದ್ದು ಮರಣ ಪ್ರಮಾಣ 47.1ರಷ್ಟು ಇರ್ತಾ ಇದೆ. ಈ ಒಂದು ಜನನ ಮತ್ತು ಮರಣ ಪ್ರಮಾಣದ ನಡುವಿನ ಅಂತರ ಬಹಳಷ್ಟು ವ್ಯತ್ಯಾಸ ಇರದೇ ಇರತಕ್ಕಂಥ ಸ್ಥಿತಿ 1941ರವರೆಗೆ ಕಂಡುಬರ್ತಾ ಇದೆ. ಇದರಿಂದಾಗಿ ಭಾರತದ ಜನಸಂಖ್ಯೆ 1901ರಿಂದ 1941ರ ಅವಧಿಯವರೆಗೆ ಸ್ಥಿರವಾದಂಥ ಮತ್ತು ನಿರಂತರವಾಗಿರ್ತಕ್ಕಂಥ ಬೆಳವಣಿಗೆಯ ಒಂದು ಹಂತ ಈ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಕಂಡುಬರ್ತಾ ಇದೆ. 1951ರಿಂದ 2011ರ ಅವಧಿಯಲ್ಲಿ ಅಧಿಕ ಜನನ ಮತ್ತು ಕಡಿಮೆ ಮರಣದ ಒಂದು ಸ್ಥಿತಿ ಇಲ್ಲೇ ಉಂಟಾಗಿರೋದ್ರಿಂದ ಭಾರತದ ಜನಸಂಖ್ಯೆ
ಅತ್ಯಂತ ತೀವ್ರಗತಿಯಲ್ಲಿ ಹೆಚ್ಚಳಗೊಳ್ತಕ್ಕಂಥದ್ದಕ್ಕೆ ಕಾರಣವಾಗ್ತಾ ಇದೆ. 1950ರಲ್ಲಿ ಪ್ರತಿ ಸಾವಿರಕ್ಕೆ ಜನಿಸುವಂಥ ಶಿಶುಗಳ ಸಂಖ್ಯೆ 41.7 ಆದರೆ ಅದೇ ದಶಕದಲ್ಲಿ ಮರಣಕ್ಕೀಡಾಗಿರ್ತಕ್ಕಂಥವರ ಸಂಖ್ಯೆ 22.8 ಇದೆ. ಹೀಗೆ 1961ರಲ್ಲಿ 41.1 ಜನನ, ಪ್ರತಿ ಸಾವಿರಕ್ಕೆ ಮರಣದ ಸಂಖ್ಯೆ 18.9, 1971ರಲ್ಲಿ 36.9 ಜನನ ಪ್ರಮಾಣ, ಮರಣ ಪ್ರಮಾಣ 14.9. ಈ ರೀತಿಯಾಗಿ ಜನನ ಮತ್ತು ಮರಣ ಪ್ರಮಾಣದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಬಂದು 2011ರಲ್ಲಿಯೂ ಸಹಿತ ಜನನ ಪ್ರಮಾಣ ಮರಣ ಪ್ರಮಾಣಕ್ಕಿಂತ ಅಧಿಕವಾಗಿದೆ. 2011ರಲ್ಲಿ 22.22 ಜನನ ಆಗಿದ್ದರೆ ಅತಿ ಕಡಿಮೆ ಮರಣ ಪ್ರಮಾಣ ಎಲ್ಲಿ ಕಂಡು ಬರ್ತಾ ಇದೆ, ಅದು ಕೇವಲ 6.4 ಇದೆ. ಈ ಒಂದು ಜನನ ಮತ್ತು ಮರಣ ಪ್ರಮಾಣದ ನಡುವಿನ ಅಂತರದಿಂದಾಗಿ ಭಾರತದ ಜನಸಂಖ್ಯೆ ಅತ್ಯಂತ ತೀವ್ರಗತಿಯಲ್ಲಿ ಶೀಘ್ರಗತಿಯಲ್ಲಿ ನಿರಂತರವಾಗಿ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಅಂಕಿಅಂಶಗಳು ನಮಗೆ ನೀಡ್ತಾ ಇದೆ. ಭಾರತದ ತೀವ್ರಗತಿ ಜನಸಂಖ್ಯೆ ಬೆಳವಣಿಗೆಗೆ ಪೂರಕವಾಗಿರುವ ಕಾರಣಗಳು ಅಧಿಕ ಜನನ ಪ್ರಮಾಣ ಮತ್ತು ಕಡಿಮೆ ಮರಣ ಪ್ರಮಾಣ. ಅಧಿಕ ಜನನ ಪ್ರಮಾಣಕ್ಕೆ ಕಾರಣಗಳು ಬಾಲ್ಯ ವಿವಾಹ, ಸಾರ್ವತ್ರಿಕ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ, ಅವಿಭಕ್ತ ಕುಟುಂಬ, ಅನಕ್ಷರತೆ, ಬಹುಪತ್ನಿತ್ವ, ಕೃಷಿ ಪ್ರಧಾನ ವೃತ್ತಿ, ಬಡತನ, ವಿಳಂಬ ನಗರೀಕರಣ ಪ್ರಕ್ರಿಯೆ, ದೇಶದಲ್ಲಿರುವಂಥ ಉಷ್ಣವಾಯುಗುಣ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಧಿಕ ಜನನ ಪ್ರಮಾಣಕ್ಕೆ ಕಾರಣಗಳಾಗಿವೆ. ಕಡಿಮೆ ಮರಣ ಪ್ರಮಾಣಕ್ಕೆ ಮುಖ್ಯವಾದ ಕಾರಣಗಳು ಅವುಗಳೆಂದರೆ ಸಾಂಕ್ರಾಮಿಕ ರೋಗದ ನಿಯಂತ್ರಣ, ಮಲೇರಿಯಾ ಮತ್ತು ಕ್ಷಯರೋಗಗಳ ನಿಯಂತ್ರಣ, ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ, ಶಿಶು ಮರಣ ನಿಯಂತ್ರಣ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ, ಪೌಷ್ಟಿಕ ಆಹಾರದ ಪೂರೈಕೆ, ಇವೆಲ್ಲವುಗಳು ಕೂಡ ಕಡಿಮೆ ಮರಣ ದರಕ್ಕೆ ಕಾರಣಗಳಾಗಿವೆ. ಒಂದು ದೇಶದ ಜನಸಂಖ್ಯೆ ಅದು ದೇಶದ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಆ ಮಾನವ ಸಂಪತ್ತು ಆ ದೇಶದ ಸಂಪನ್ಮೂಲಗಳಿಗೆ ಆದರ್ಶವಾಗಿರಬೇಕು. ಭಾರತವು ಕೂಡ ಅಧಿಕ ಜನಸಂಖ್ಯೆಯಿಂದ ಕೂಡಿರುವ ರಾಷ್ಟ್ರವಾಗಿದ್ದು, ಈ ಅಧಿಕ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಅನೇಕ ಸಮಸ್ಯೆಗಳು ತಲೆದೋರಿವೆ. ಅಂಥ ಸಮಸ್ಯೆಗಳನ್ನು ಕುರಿತು ತಿಳಿಯೋಣ. ಅಧಿಕ ಜನಸಂಖ್ಯೆ ಬೆಳವಣಿಗೆಯಿಂದಾಗಿ ಉಂಟಾಗಿರುವ ಸಮಸ್ಯೆಗಳಲ್ಲಿ ಒಂದು ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗದ ಸಮಸ್ಯೆ, ಎರಡನೇದು ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ, ಮೂರನೇ ಸಮಸ್ಯೆ ಸಾಮಾಜಿಕ ಹಾಗೂ ನಾಗರಿಕ ಮೂಲ ಸೌಲಭ್ಯಗಳ ಮೇಲೆ ಅಧಿಕ ಹೊರೆ ಬಿದ್ದಿರುವುದು, ನಾಲ್ಕನೆಯದು ಕಡಿಮೆ ತಲಾ ಆದಾಯ, 5 ಅನುತ್ಪಾದಕ ಜನಸಂಖ್ಯೆ ಹೆಚ್ಚಳವಾಗುತ್ತಿರತಕ್ಕಂಥದ್ದು. ಆ ನಂತರ ಇತರೆ ಸಮಸ್ಯೆಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಇಲ್ಲಿ ಕಾಣಬಹುದು. ವಿಳಂಬ ಆರ್ಥಿಕ ಅಭಿವೃದ್ಧಿ, ಬಡತನ, ಕಡಿಮೆ ಜೀವನ ಮಟ್ಟ, ರಾಜಕೀಯ ಅಶಾಂತಿ ಮತ್ತು ಸಾಮಾಜಿಕ ಸಮಸ್ಯೆಗಳಾದ ಕಳ್ಳತನ, ದರೋಡೆ, ಅನೈತಿಕತೆ, ಭ್ರಷ್ಟಾಚಾರ, ಕೊಳಚೆ ಪ್ರದೇಶಗಳ ಬೆಳವಣಿಗೆ ಮತ್ತು ಈ ದೇಶದ ಪರಿಸರದ ಮೇಲೆ ಉಂಟಾಗಿರ್ತಕ್ಕಂಥ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಪರಿಣಾಮ, ಇವು ಜನಸಂಖ್ಯೆಯ ಒಂದು ಬೆಳವಣಿಗೆಯಿಂದ ಇಲ್ಲೇ ಕಂಡುಬರ್ತಾ ಇವೆ. ಭಾರತವು ಅಧಿಕ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದ್ದು ಇದರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಇಂಥ ಸಮಸ್ಯೆಗಳನ್ನು ನಿಯಂತ್ರಿಸಬೇಕಾದರೆ ಭಾರತ ಜನಸಂಖ್ಯೆ ಬೆಳವಣಿಗೆಯನ್ನು ಕೂಡ ನಿಯಂತ್ರಿಸುವುದು ಅತ್ಯವಶ್ಯವಾಗಿದೆ. ಆ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಭಾರತ ಸರ್ಕಾರವು ಕೈಗೊಂಡಿರ್ತಕ್ಕಂಥ ಪ್ರಮುಖ ಕ್ರಮಗಳನ್ನು ಇಲ್ಲಿ ತಿಳಿಯೋಣ. ಈ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳಲ್ಲಿ ಒಂದು ಕುಟುಂಬ ಕಲ್ಯಾಣ ಯೋಜನೆ. ಇದನ್ನು 1952ರಲ್ಲಿ ಜಾರಿಗೆ ತರಲಾಯಿತು. ಈ ಕುಟುಂಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಸಂತಾನ ನಿರೋಧ ಸಲಕರಣೆಗಳ ಅಳವಡಿಕೆ, ಬ್ರಹ್ಮಚರ್ಯ ಆಚರಣೆ, ವಿವಾಹ ಮುಂದೂಡುವುದು, ಸ್ವಯಂ ಸಂತಾನ ನಿಯಂತ್ರಣ, ಅಲ್ಲದೆ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಉಚಿತ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಇಂಥ ಕ್ರಮಗಳನ್ನು ಕುಟುಂಬ ಕಲ್ಯಾಣ ಯೋಜನೆಯ ಮೂಲಕ ಜನರಿಗೆ ಅರಿವನ್ನು ಮೂಡಿಸುವಂಥ ಕ್ರಮವನ್ನು ಅನುಸರಿಸಲಾಯಿತು. ಎರಡನೆಯ ಮುಖ್ಯವಾದಂಥ ಕ್ರಮ ಎಂದರೆ ಮಹಿಳೆಯರ ಸ್ಥಾನದ ಸುಧಾರಣೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ಈ ದೇಶದ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸತಕ್ಕಂಥ ರೀತಿಯಲ್ಲಿ ಅತ್ಯಂತ ಮಹತ್ವದ ಸಾಧನೆಯನ್ನು ಇಲ್ಲಿ ಕೈಗೊಂಡಿದೆ. ಮಹಿಳೆಯರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಇವತ್ತು ಸುಧಾರಿಸಲಾಗಿರುತ್ತದೆ. ಮೂರನೆಯ ಒಂದು ಕ್ರಮ ಎಂದರೆ ಶಿಶು ಮರಣ ನಿಯಂತ್ರಣ. ಈ ಶಿಶು ಮರಣ ಹೆಚ್ಚಾದಂಥ ಒಂದು ಕಾರಣದಿಂದಾಗಿ ಅಧಿಕ ಜನನ ಪ್ರಮಾಣ ಒಂದು ಅವಧಿಯಲ್ಲಿ ಕಂಡು ಬರ್ತಾ ಇತ್ತು.
ಆ ಕಾರಣದಿಂದಾಗಿ ಶಿಶು ಮರಣ ಪ್ರಮಾಣವನ್ನು ನಿಯಂತ್ರಿಸಿ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥ ಕ್ರಮಗಳನ್ನು ಇವತ್ತು ಭಾರತ ಸರ್ಕಾರ ಕುಟುಂಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೊಂದು ಕ್ಷೇತ್ರ ಯೋಜನೆಗಳು ಎಂಬುದು. ಈ ಯೋಜನೆಯು 1973ರಲ್ಲಿ ಜಾರಿಗೆ ಬಂತು. ಮೊದಲನೇ ಯೋಜನೆಯನ್ನು ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. ಇಂಥ ಕ್ಷೇತ್ರ ಯೋಜನೆಗಳ ಮೂಲಕ ಇವತ್ತಿನ ದಿವಸ ಭಾರತದ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕಾರ್ಯಯೋಜನೆಯಲ್ಲಿ ಸಫಲವಾಗಿದೆ. ಇದಲ್ಲದೆ ಸಾಮಾನ್ಯ ಜನರಲ್ಲಿ ಜನಸಂಖ್ಯೆ ಬೆಳವಣಿಗೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳ ಅರಿವನ್ನು ಮೂಡಿಸುವಂಥ ಒಂದು ಪ್ರಚಾರವನ್ನು ಕೂಡ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅನೇಕ ಬೀದಿ ನಾಟಕಗಳ ಮೂಲಕ, ರೇಡಿಯೋ ಮಾಧ್ಯಮಗಳ ಮೂಲಕ, ಅನೇಕ ನಾಟಕಗಳ ಮೂಲಕ ಇವತ್ತು ಜನರಲ್ಲಿ ಪ್ರಚಾರವನ್ನು ಕೈಗೊಂಡು ಈ ದೇಶದ ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕ್ರಮವನ್ನು ಇವತ್ತು ಅನುಸರಿಸ್ತಾ ಇದೆ. ಜನಸಾಂದ್ರತೆ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನು ಜನಸಾಂದ್ರತೆ ಎಂದು ಕರೆಯುವರು. ಒಂದು ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನಸಂಖ್ಯೆಯನ್ನು ಆ ಪ್ರದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಿಂದ ಭಾಗಿಸಿದಾಗ ದೊರೆಯುವ ಅನುಪಾತವೇ ಜನಸಾಂದ್ರತೆ ಎಂದು ಕರೆಯಲ್ಪಡುವುದು. 2011ರ ಜನಗಣತಿ ಪ್ರಕಾರ ಭಾರತವು ಸರಾಸರಿ ಜನಸಾಂದ್ರತೆಯ ಪ್ರಮಾಣವನ್ನು ಗುರುತಿಸಲ್ಪಟ್ಟಿದ್ದು ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು. ಇದೇ ರೀತಿಯಾಗಿ ಬಿಹಾರ್ ರಾಜ್ಯ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಪ್ರತಿ ಚದರ ಕಿಲೋಮೀಟರ್ಗೆ 1102 ಜನರನ್ನು ಒಳಗೊಂಡಿದೆ. ದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ. ಪ್ರತಿ ಚದರ ಕಿಲೋಮೀಟರ್ಗೆ 17 ಜನರನ್ನು ಹೊಂದಿದೆ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್ ದ್ವೀಪ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಭಾರತದ ಜನಸಾಂದ್ರತೆಯ ಪ್ರವೃತ್ತಿ. 1901ರಿಂದ 2011ರ ಅವಧಿಯಲ್ಲಿ ಜನಸಾಂದ್ರತೆಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. 1901ರಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 77, 11ರಲ್ಲಿ 82 ಜನರಿದ್ದು ಇದೇ ರೀತಿಯಾಗಿ ನಿರಂತರವಾಗಿ ಹೆಚ್ಚುತ್ತಾ ಬಂದು 2011ರ ವೇಳೆಗೆ 382 ಜನರು ಪ್ರತಿ ಚದರ ಕಿಲೋಮೀಟರ್ಗೆ ಇವತ್ತು ಗುರುತಿಸಲ್ಪಟ್ಟಿದೆ. ಜನಸಾಂದ್ರತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಒಂದು ಪ್ರದೇಶದ ಜನಸಾಂದ್ರತೆಯು ಅನೇಕ ಅಂಶಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಮುಖ್ಯವಾಗಿ ಭೌಗೋಳಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು. ಭೌಗೋಳಿಕ ಅಂಶಗಳಲ್ಲಿ ನೈಸರ್ಗಿಕ ಸಂಪತ್ತಿನ ಹಂಚಿಕೆ, ಉತ್ತಮವಾಗಿರ್ತಕ್ಕಂಥ ವಾಯುಗುಣ, ಅಲ್ಲಿರುವಂಥ ಸಂಪನ್ಮೂಲಗಳ ಹಂಚಿಕೆ ಇವು ಹೆಚ್ಚು ಪ್ರಭಾವಿತವಾಗಿರುತ್ತವೆ. ಆರ್ಥಿಕ ಅಂಶಗಳಲ್ಲಿ ಕೃಷಿ ಪ್ರಗತಿ, ಕೈಗಾರಿಕಾ ಅಭಿವೃದ್ಧಿ, ವಾಣಿಜ್ಯ ವ್ಯವಹಾರಗಳ ಅಭಿವೃದ್ಧಿ, ನಗರೀಕರಣದ ಅಭಿವೃದ್ಧಿ ಆರ್ಥಿಕ ಅಂಶಗಳಾಗಿರುತ್ತವೆ. ಇದಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು, ಧಾರ್ಮಿಕ ಕೇಂದ್ರಗಳು, ಇತರ ಸಾಮಾಜಿಕ ಆಚರಣೆಗಳ ಒಂದು ಕೇಂದ್ರಗಳು ಹೆಚ್ಚು ಪ್ರಭಾವಿತವಾಗಿರುತ್ತವೆ. ಭಾರತದ ಜನಸಂಖ್ಯೆ ಹಂಚಿಕೆ. ಭಾರತದಲ್ಲಿ ಜನಸಂಖ್ಯೆ ಹಂಚಿಕೆಯು ಅಸಮನಾಗಿ ಕಂಡುಬರುವುದು. ಇದಕ್ಕೆ ಮುಖ್ಯವಾಗಿ ಅಲ್ಲಿರುವಂಥ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳೇ ಕಾರಣವಾಗಿವೆ. ರಾಜ್ಯವಾರು ಜನಸಂಖ್ಯೆ ಹಂಚಿಕೆ ನಾವು ನೋಡಿದಾಗ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯವಾಗಿದೆ. ಅದೇ ರೀತಿಯಾಗಿ ಸಿಕ್ಕಿಂ ರಾಜ್ಯ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವುದು. ಜನಸಾಂದ್ರತೆಯ ಆಧಾರದ ಮೇಲಿಂದ ಭಾರತದ ಜನಸಂಖ್ಯೆಯ ಹಂಚಿಕೆಯನ್ನು 3 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ 1ನೇದು ಅಧಿಕ ಜನಸಾಂದ್ರತೆಯ ವಲಯ, 2 ಸಾಧಾರಣ ಜನಸಾಂದ್ರತೆಯ ವಲಯ, 3 ವಿರಳ ಜನಸಾಂದ್ರತೆಯ ವಲಯ. ಅಧಿಕ ಜನಸಾಂದ್ರತೆಯ ವಲಯ ಅಂದರೆ ಯಾವ ವಲಯ ಪ್ರತಿ ಚದರ ಕಿಲೋಮೀಟರ್ಗೆ 501ಕ್ಕೂ ಹೆಚ್ಚು ಜನರನ್ನು ಹೊಂದಿರುತ್ತದೆ ಆ ಪ್ರದೇಶಗಳನ್ನು, ಆ ರಾಜ್ಯಗಳನ್ನು ಅಧಿಕ ಜನಸಾಂದ್ರತೆಯ ವಲಯದಲ್ಲಿ ಗುರುತಿಸಲಾಗಿದೆ. ಬಿಹಾರ್ ರಾಜ್ಯ ಅಧಿಕ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ ಎಂದು ತಿಳಿಸಲಾಗಿದೆ. ಪ್ರತಿ ಚದರ ಕಿಲೋಮೀಟರ್ಗೆ 1102 ಜನರನ್ನು ಬಿಹಾರ್ ರಾಜ್ಯ ಹೊಂದಿದ್ದು ಅತಿ ಹೆಚ್ಚು ಜನಸಾಂದ್ರತೆಯ ರಾಜ್ಯ ಎಂದು ಪರಿಚಯಿಸಲಾಗಿದೆ. ಅದೇ ರೀತಿಯಾಗಿ ಈ ಬಿಹಾರ್ ರಾಜ್ಯವನ್ನು ಹೊರತುಪಡಿಸಿದರೆ ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ಹರಿಯಾಣ, ತಮಿಳುನಾಡು, ಪಂಜಾಬ್ ರಾಜ್ಯಗಳು ಇವು ಹೆಚ್ಚು ಜನಸಾಂದ್ರತೆಯ ಹೊಂದಿರತಕ್ಕಂಥ ರಾಜ್ಯಗಳಾಗಿವೆ. ದೆಹಲಿ ಅಧಿಕ ಜನಸಾಂದ್ರತೆಯ ಕೇಂದ್ರಾಡಳಿತ ಪ್ರದೇಶವೆಂದು ಗುರುತಿಸಲಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಅತಿ ಹೆಚ್ಚು ಜನಸಾಂದ್ರತೆಯ ವಲಯವು ಉತ್ತರದ ಮೈದಾನದ ರಾಜ್ಯಗಳಲ್ಲಿ ಕಂಡುಬರುತ್ತದೆ.
ಉತ್ತರ ಬಯಲು ಪ್ರದೇಶ, ಪೂರ್ವ ಮತ್ತು ಪಶ್ಚಿಮ ಕರಾವಳಿ ತೀರ ಭಾಗಗಳು, ಹೆಚ್ಚು ಸಾರಿಗೆ ಸಂಪರ್ಕದ ಸೌಲಭ್ಯವನ್ನು ಹೊಂದಿರತಕ್ಕಂಥ ಪ್ರದೇಶಗಳು, ಅದರ ಜೊತೆಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರುವಂಥ ಪ್ರದೇಶಗಳಲ್ಲಿ ಭಾರತದ ಅಧಿಕ ಜನಸಾಂದ್ರತೆ ಕಂಡುಬರುವುದು. ಎರಡನೇದು ಸಾಧಾರಣ ಜನಸಾಂದ್ರತೆ ವಲಯ. ಈ ಸಾಧಾರಣ ಜನಸಾಂದ್ರತೆ ವಲಯ ಪ್ರತಿ ಚದರ ಕಿಲೋಮೀಟರ್ಗೆ 251ರಿಂದ 500ಕ್ಕಿಂತ ಕಡಿಮೆ ಜನರನ್ನು ಹೊಂದಿರುವಂಥ ಪ್ರದೇಶಗಳನ್ನು ಸಾಧಾರಣ ಜನಸಾಂದ್ರತೆ ವಲಯದಲ್ಲಿ ಗುರುತಿಸಲಾಗಿದೆ. ಇದರಲ್ಲಿ ಜಾರ್ಖಂಡ್, ಅಸ್ಸಾಂ, ಗೋವಾ, ಮಹಾರಾಷ್ಟ್ರ, ತ್ರಿಪುರಾ, ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ, ಒರಿಸ್ಸಾ ರಾಜ್ಯಗಳು ಸಾಧಾರಣ ಜನಸಾಂದ್ರತೆಯ ಪ್ರದೇಶಗಳಾಗಿ ಈ ವಲಯದಲ್ಲಿ ಗುರುತಿಸಲಾಗಿದೆ. ಬಹುತೇಕ ಈ ರಾಜ್ಯಗಳು ಪ್ರಸ್ಥಭೂಮಿಯ ರಾಜ್ಯಗಳಾಗಿ ಇಲ್ಲಿ ಕಾಣಬಹುದು. ಮೂರನೆಯದು ವಿರಳ ಜನಸಾಂದ್ರತೆಯ ವಲಯ. ಪ್ರತಿ ಚದರ ಕಿಲೋಮೀಟರ್ಗೆ 250ಕ್ಕಿಂತ ಕಡಿಮೆ ಜನರನ್ನು ಒಳಗೊಂಡಿರತಕ್ಕಂಥ ಪ್ರದೇಶ ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಇವೆ ಅವುಗಳನ್ನು ವಿರಳ ಜನಸಾಂದ್ರತಾ ವಲಯದಲ್ಲಿ ಗುರುತಿಸಲಾಗಿದೆ. ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರಾಖಂಡ, ಛತ್ತೀಸ್ಗಢ, ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ಮೇಘಾಲಯ, ಜಮ್ಮು ಕಾಶ್ಮೀರ್, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶಗಳು ವಿರಳ ಜನಸಾಂದ್ರತೆಯ ವಲಯಗಳಲ್ಲಿ ಗುರುತಿಸಲಾಗಿದೆ. ಅರುಣಾಚಲ ಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯ ರಾಜ್ಯವಾಗಿ ಪರಿಚಯಿಸಲಾಗಿದೆ. ಈ ರೀತಿಯಾಗಿ ಜನಸಾಂದ್ರತೆಯ ಆಧಾರದ ಮೇಲಿಂದ ದೇಶದ ಜನಸಂಖ್ಯೆ ಹಂಚಿಕೆಯನ್ನು ವಿಂಗಡಿಸಲಾಗಿದೆ. ಜನಸಂಖ್ಯೆ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ದೇಶದ ಜನಸಂಖ್ಯೆಯು ಅಸಮನಾದ ಹಂಚಿಕೆಯಿಂದ ಕೂಡಿದ್ದು ಅನೇಕ ಅಂಶಗಳ ಪ್ರಭಾವಕ್ಕೆ ಒಳಗಾಗಿರುವುದು. ಕೆಲವು ಪ್ರಮುಖವಾದಂಥ ಅಂಶಗಳನ್ನು ಕುರಿತು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಭೌಗೋಳಿಕ ಲಕ್ಷಣ. ದೇಶದ ಪ್ರಾಕೃತಿಕ ಲಕ್ಷಣಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯತ್ಯಾಸದಿಂದ ಕೂಡಿದ್ದು, ಎಲ್ಲಿ ಪರ್ವತಮಯ ಗುಡ್ಡಗಾಡು ಪ್ರದೇಶಗಳಿರ್ತಾ ಇವೆ, ಮರುಭೂಮಿಯಂಥ ಪ್ರದೇಶಗಳಿವೆ, ಅವು ಮಾನವನ ವಾಸಕ್ಕೆ ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ. ಹೀಗಾಗಿ ಆ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತದೆ. ಉದಾಹರಣೆಗೆ ಉತ್ತರ ಪರ್ವತಗಳು, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು, ಈಶಾನ್ಯ ಗುಡ್ಡಗಾಡು ಪ್ರದೇಶಗಳು ಇವು ಕಡಿಮೆ ಜನಸಂಖ್ಯೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಾಗಿಲ್ಲೇ ಕಂಡುಬರ್ತಾ ಇದೆ. ಎಲ್ಲಿ ಫಲವತ್ತಾಗಿರ್ತಕ್ಕಂಥ ಮುಖಜಭೂಮಿ ಪ್ರದೇಶ ಇರ್ತಾ ಇದೆ ಅಲ್ಲಿ ಹೆಚ್ಚು ಜನಸಂಖ್ಯೆ ಹಂಚಿಕೆ ಕಂಡುಬರುವುದು. ಉದಾಹರಣೆಗೆ ಉತ್ತರದ ಮಹಾಬೈಲು ಭಾಗ ಫಲವತ್ತಾಗಿರ್ತಕ್ಕಂಥ ಪ್ರದೇಶವಾಗಿರುವುದರಿಂದ, ಬಯಲು ಪ್ರದೇಶವಾಗಿರುವುದರಿಂದ ಹೆಚ್ಚು ಜನಸಂಖ್ಯೆ ಹಂಚಿಕೆ ಕಂಡುಬರ್ತಾ ಇದೆ. ಮತ್ತೊಂದು ಅಂಶ ಹವಾಗುಣ. ಜನಸಾಂದ್ರತೆ ಹಂಚಿಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳಲ್ಲಿ ಹವಾಗುಣವು ಕೂಡ ಒಂದು. ಉತ್ತಮವಾದ ವಾಯುಗುಣ ಹೊಂದಿರುವ ಉತ್ತರದ ಬಯಲು ರಾಜ್ಯಗಳಲ್ಲಿ ಅಧಿಕ ಜನಸಾಂದ್ರತೆ ಕಂಡುಬರುವುದು. ಇದಕ್ಕೆ ಪ್ರತಿಯಾಗಿ ಅತಿ ಶಾಖ, ಅತಿ ಶೀತ ವಾಯುಗುಣ ಹೊಂದಿರುವಂಥ ಈ ಭಾರತದ ಭೌಗೋಳಿಕ ನೆಲೆಯಲ್ಲಿ ಜನಸಂಖ್ಯೆ ಹಂಚಿಕೆ ಕಡಿಮೆ ಕಂಡುಬರುವುದು. ಮತ್ತೊಂದು ಪ್ರಮುಖವಾದಂಥ ಅಂಶ ಮಣ್ಣು. ದೇಶದ ವ್ಯಾಪ್ತಿಯಲ್ಲಿ ಫಲವತ್ತಾಗಿರ್ತಕ್ಕಂಥ ಮೆಕ್ಕಲು ಮಣ್ಣಿನ ಪ್ರದೇಶಗಳಿಂದ ಕೂಡಿರುವಂಥ ಪ್ರದೇಶಗಳಲ್ಲಿ ಹೆಚ್ಚು ಜನಸಂಖ್ಯೆ ಹಂಚಿಕೆ ಕಂಡುಬರುವುದು. ಉದಾಹರಣೆಗೆ ಉತ್ತರದ ಮಹಾ ಮೈದಾನ, ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಮೈದಾನಗಳು, ನದಿಯ ಮುಖಜ ಪ್ರದೇಶಗಳು ಹೆಚ್ಚು ಜನಸಂಖ್ಯೆಯಿಂದ ಕೂಡಿರತಕ್ಕಂಥ ಪ್ರದೇಶಗಳಾಗಿ ಕಂಡುಬರುತ್ತವೆ. ಸಂಪನ್ಮೂಲಗಳು. ಎಲ್ಲಿ ನೈಸರ್ಗಿಕವಾಗಿ ಹೆಚ್ಚು ನೈಸರ್ಗಿಕ ಸಂಪತ್ತಿನ ಹಂಚಿಕೆ ಕಂಡುಬರ್ತಾ ಇದೆ, ಅಂದರೆ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಹಂಚಿಕೆ ಕಂಡುಬರುತ್ತದೆ, ಆ ಪ್ರದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಕಂಡುಬರುವುದು. ಉದಾಹರಣೆಗೆ ಒರಿಸ್ಸಾ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಈ ರಾಜ್ಯದ ವ್ಯಾಪ್ತಿಯಲ್ಲಿ ಅನೇಕ ಸಂಪನ್ಮೂಲಗಳು ಕ್ರೋಢೀಕರಣವಾಗಿರುವುದರಿಂದ ಹೆಚ್ಚು ಜನಸಂಖ್ಯೆ ಹಂಚಿಕೆಯಲ್ಲೇ ಕಂಡುಬರುವುದು. ಕೈಗಾರಿಕೆ ಮತ್ತು ವ್ಯಾಪಾರ ವಾಣಿಜ್ಯಗಳಿಂದ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶಗಳು ಹೆಚ್ಚು ಜನಸಂಖ್ಯೆ ಹಂಚಿಕೆ ಮೇಲೆ ಪ್ರಭಾವವನ್ನು ಹೊಂದಿರುತ್ತವೆ. ಉದಾಹರಣೆಗೆ ಮುಂಬೈ, ಬಿಲಾಯಿ, ದುರ್ಗಾಪುರ, ಬೆಂಗಳೂರು, ಸೂರತ್ ಇಂಥ ಪ್ರದೇಶಗಳು ಇವತ್ತು ಕೈಗಾರಿಕಾ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿರುವುದರಿಂದ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಕೊನೆಯದಾಗಿ ಭದ್ರತೆ ಅಂತಕ್ಕಂಥದ್ದು ಕೂಡ ಜನಸಂಖ್ಯೆ ಹಂಚಿಕೆ ಮೇಲೆ ಪ್ರಭಾವ ಹೊಂದಿರುತ್ತದೆ. ಜೀವ ಮತ್ತು ಆಸ್ತಿಗಳಿಗೆ ಎಲ್ಲಿ ಉತ್ತಮವಾಗಿರುವಂಥ ರಕ್ಷಣೆ ದೊರೆಯುವುದು ಅಂಥ ಪ್ರದೇಶದಲ್ಲಿ ಜನರು ವಾಸಿಸ್ತಕ್ಕಂಥದಕ್ಕೆ ಇಚ್ಛಿಸುವುದರಿಂದ ಅಂಥ ಪ್ರದೇಶಗಳು ಇವತ್ತು ಹೆಚ್ಚು ಜನಸಂಖ್ಯೆಯಿಂದ ಕೂಡಿರ್ತಾ ಇದೆ. ಭದ್ರತೆ ಇರದೇ ಇರತಕ್ಕಂಥ ವಾತಾವರಣದಲ್ಲಿ ಬದುಕುವಂಥ ಜನರು
ಅಲ್ಲಿ ನೆಲೆಸುವುದಕ್ಕೆ ಇಚ್ಛಿಸದೇ ಇರುವುದರಿಂದ ಅಂಥ ಪ್ರದೇಶಗಳು ಇವತ್ತು ಕಡಿಮೆ ಜನಸಂಖ್ಯೆಯಿಂದ ಕೂಡಿರುತ್ತದೆ. ಉದಾಹರಣೆಗೆ ಜಮ್ಮು ಮತ್ತು ಕಾಶ್ಮೀರ್, ರಾಜಸ್ಥಾನದ ಗಡಿ ಭಾಗಗಳು ವಿರಳ ಜನಸಾಂದ್ರತೆಯಿಂದ ಕೂಡಿರುತ್ತದೆ. ಕಾರಣ ಭದ್ರತೆಯ ಅವ್ಯವಸ್ಥಿತೆ. ಜನಸಂಖ್ಯಾ ಸಂಯೋಜನೆ. ಜನಸಂಖ್ಯಾ ಸಂಯೋಜನೆ ಅಂದರೆ ಜನಸಂಖ್ಯೆಯಲ್ಲಿನ ಆಂತರಿಕ ಗುಣಲಕ್ಷಣಗಳನ್ನು ಜನಸಂಖ್ಯಾ ಸಂಯೋಜನೆ ಎನ್ನುವರು. ಜನಸಂಖ್ಯಾ ಸಂಯೋಜನೆಯು ಲಿಂಗಾನುಪಾತ, ಸಾಕ್ಷರತೆ, ವಯೋಮಾನ ರಚನೆ, ಗ್ರಾಮೀಣ ಮತ್ತು ನಗರ ಜನಸಂಖ್ಯೆ ಮುಂತಾದವುಗಳನ್ನು ಕುರಿತು ವಿವರಿಸುವುದಾಗಿದೆ. 1. ಲಿಂಗಾನುಪಾತ. ಪ್ರತಿ 1000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆಯನ್ನು ಲಿಂಗಾನುಪಾತ ಎಂದು ಕರೆಯುವರು, ಅಥವಾ ಸ್ತ್ರೀ ಪುರುಷರ ಅನುಪಾತವನ್ನೇ ಲಿಂಗಾನುಪಾತ ಎಂದು ಕರೆಯಲಾಗುವುದು. ಭಾರತವು ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ರಾಷ್ಟ್ರವಾಗಿದೆ. 2011ರ ಜನಗಣತಿ ಪ್ರಕಾರ ಸರಾಸರಿ ಲಿಂಗಾನುಪಾತವು ಪ್ರತಿ 1000 ಪುರುಷರಿಗೆ 940 ಮಹಿಳೆಯರಷ್ಟಿದೆ. ಪುರುಷರ ಸಂಖ್ಯೆಯು ಸ್ತ್ರೀಯರಿಗಿಂತ ಅಧಿಕವಾಗಿರುವುದನ್ನು ಇದು ಸೂಚಿಸ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಕೇರಳ. ಪ್ರತಿ 1000 ಪುರುಷರಿಗೆ 1084 ಸ್ತ್ರೀಯರನ್ನು ಹೊಂದಿದ್ದು ಅತಿ ಹೆಚ್ಚು ಸ್ತ್ರೀಯರ ಅನುಪಾತವನ್ನು ಹೊಂದಿರುವಂಥ ರಾಜ್ಯವಾಗಿದೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವಂಥ ರಾಜ್ಯ ಹರಿಯಾಣ. ಪ್ರತಿ 1000 ಪುರುಷರಿಗೆ 877 ಸ್ತ್ರೀಯರನ್ನು ಹೊಂದಿದ್ದು ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯವಾಗಿ ಗುರುತಿಸಲ್ಪಟ್ಟಿದೆ. 2. ಸಾಕ್ಷರತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಸಾಕ್ಷರತೆಯ ಪ್ರಮಾಣ ಅಭಿವೃದ್ಧಿಯಾಗ್ತಾ ಇದ್ದು 1951ರಲ್ಲಿ ಸರಾಸರಿ ಸಾಕ್ಷರತೆಯ ಪ್ರಮಾಣ ಕೇವಲ 18.33ರಷ್ಟಿತ್ತು. ಇಂದು 2011ರ ಪ್ರಕಾರ 74.04ಕ್ಕೆ ಹೆಚ್ಚಳಾಗಿದೆ. ಇದರಿಂದ ಭಾರತವು ಸಾಕ್ಷರತೆ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸುವಂಥ ಸ್ಥಿತಿ ಕಂಡುಬರುವುದು. ಈ ಸಾಕ್ಷರತೆಯಲ್ಲಿ ಸ್ತ್ರೀಯರ ಮತ್ತು ಪುರುಷರ ಸಾಕ್ಷರತೆಯಲ್ಲಿ ವ್ಯತ್ಯಾಸವಿರುವುದು. ಪುರುಷ ಸಾಕ್ಷರತೆಯ ಪ್ರಮಾಣ 82.14ರಷ್ಟಿದ್ದು ಸ್ತ್ರೀಯರ ಸಾಕ್ಷರತೆಯ ಪ್ರಮಾಣ 65.5ರಷ್ಟಾಗಿದೆ. ಈ ಸ್ತ್ರೀ ಪುರುಷರ ಸಾಕ್ಷರತೆಯ ಪ್ರಮಾಣದಲ್ಲಿ ತುಂಬ ಬೆಳವಣಿಗೆ ಆಗಿರುವಂಥ ಲಕ್ಷಣಗಳು ಕಂಡುಬರ್ತಾ ಇದೆ. ಉದಾಹರಣೆಗೆ 1951ರಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣ 27.16 ಇದ್ದು ಇಂದು 2011ರ ಪ್ರಕಾರ 82.1ರಷ್ಟು ಪುರುಷರ ಸಾಕ್ಷರತೆಯ ಪ್ರಮಾಣ ಹೆಚ್ಚಳವಾಗಿದೆ. ಸ್ತ್ರೀಯರ ಸಾಕ್ಷರತೆಯ ಪ್ರಮಾಣ 1951ರಲ್ಲಿ ಕೇವಲ 8.86ರಷ್ಟಿದ್ದು ಇಂದು 2011ರಲ್ಲಿ 65.5ಕ್ಕೆ ಹೆಚ್ಚಳವಾಗಿದೆ. ಇದನ್ನು ನೋಡಲಾಗಿ ಸ್ತ್ರೀ ಪುರುಷರ ಸಾಕ್ಷರತೆಯ ಪ್ರಮಾಣದಲ್ಲಿ ಇನ್ನೂ ತಾರತಮ್ಯತೆ ಕಂಡುಬರ್ತಾ ಇದೆ. 93.91ರಷ್ಟು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯ ಕೇರಳ. ಇದು ಅತಿ ಹೆಚ್ಚು ಸಾಕ್ಷರತೆಯ ರಾಜ್ಯವಾಗಿ ಗುರುತಿಸಲಾಗಿದೆ. ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯ ಬಿಹಾರ. ಪ್ರತಿಶತ 63.82ರಷ್ಟು ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದ್ದು ದೇಶದಲ್ಲಿ ಅತಿ ಕಡಿಮೆ ಸಾಕ್ಷರತೆಯ ರಾಜ್ಯವಾಗಿ ಹೆಸರಿಸಲ್ಪಟ್ಟಿದೆ. ಮತ್ತೊಂದು ಅಂಶ ವಯೋರಚನೆ. ವಯೋರಚನೆ ಅಂದರೆ ಜನಸಂಖ್ಯೆಯಲ್ಲಿನ ವಿವಿಧ ವಯೋವರ್ಗದ ಗುಂಪುಗಳನ್ನು ವಯೋರಚನೆ ಎಂದು ಕರೆಯಲ್ಪಡುವುದು. ಭಾರತದಲ್ಲಿ ದುಡಿಯುವ ಜನಸಂಖ್ಯೆ ಪರಿಮಾಣವನ್ನು ನಿರ್ಧರಿಸುವುದರೊಂದಿಗೆ ಜನಸಂಖ್ಯೆ ವಯೋಮಾನವನ್ನು ಗುರುತಿಸಲಾಗ್ತಾ ಇದೆ. ವಯೋಮಾನದ ಆಧಾರದ ಮೇಲೆ ಒಟ್ಟು ಜನಸಂಖ್ಯಾ ಸಮೂಹವನ್ನು 3 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮಕ್ಕಳು, ವಯಸ್ಕರು ಮತ್ತು ವೃದ್ಧರು ಎಂದು. ಮಕ್ಕಳ ಸಂಖ್ಯೆ 0ರಿಂದ 14 ವರ್ಷ ವಯೋಮಿತಿಗೊಳಪಟ್ಟವರು. ವಯಸ್ಕರು ಅಂದರೆ 15ರಿಂದ 59 ವಯೋಮಿತಿಗೊಳಪಟ್ಟಿರ್ತಕ್ಕಂಥವರು. ವೃದ್ಧರು ಅಂದರೆ 60 ವರ್ಷಕ್ಕೆ ಮೇಲ್ಪಟ್ಟವರನ್ನು ಈ ರೀತಿಯಾಗಿ ವಯೋರಚನೆಗೆ ಅನುಸಾರವಾಗಿ ವಿಂಗಡಿಸಲಾಗಿದೆ. 2011ರ ಜನಗಣತಿ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 31.10% ಮಕ್ಕಳು, 5.3% ವೃದ್ಧರು, 63.6% ವಯಸ್ಕರನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಮಕ್ಕಳು ಮತ್ತು ವೃದ್ಧರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಳವಾಗ್ತಾ ಇದ್ದು ದುಡಿಯೋ ವರ್ಗದ ಮೇಲೆ ಅದು ಅವಲಂಬಿತ ಜನಸಂಖ್ಯೆಯಾಗಿ ಇವತ್ತು ಗುರುತಿಸಲ್ಪಟ್ಟಿದೆ. ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಆಗ್ತಾ ಇರೋದ್ರಿಂದ
ಭಾರತದ ಜನಸಂಖ್ಯೆಯಲ್ಲಿ ನೆರೆಕೂದಲಿನ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದು ಇದನ್ನು ಗ್ರೇ ಇಂಡಿಯಾ ಎಂದು ಸಹ ಅರ್ಥೈಸಲಾಗ್ತಾ ಇದೆ. ಇನ್ನು ಮತ್ತೊಂದು ಜನಸಂಖ್ಯೆ ಸಂಯೋಜನೆಯ ಆಂತರಿಕ ಲಕ್ಷಣಗಳಲ್ಲಿ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ. 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ನಗರದ ಒಂದು ಜನಸಂಖ್ಯೆ 23.6ರಷ್ಟಿದೆ, ಗ್ರಾಮೀಣ ಜನಸಂಖ್ಯೆ 76.4ರಷ್ಟಿದೆ. ಈ ಗ್ರಾಮೀಣ ಮತ್ತು ನಗರದ ಜನಸಂಖ್ಯೆಯಲ್ಲಿ ತುಂಬ ಹೆಚ್ಚಳವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. 1901ರಲ್ಲಿ ಪ್ರತಿಶತ 89ರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಕೇವಲ 11.0% ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಈ ನಗರದ ಜನಸಂಖ್ಯೆ ಇವತ್ತು ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಬೆಳವಣಿಗೆ, ಜನಸಾಂದ್ರತೆ, ಜನಸಂಖ್ಯೆ ಹಂಚಿಕೆ ಹಾಗೂ ಜನಸಂಖ್ಯಾ ಸಂಯೋಜನೆಯನ್ನು ಕುರಿತು ತಿಳಿದುಕೊಳ್ಳಲಾಯಿತು. ಮುಂದಿನ ತರಗತಿಯಲ್ಲಿ ಭಾರತದ ಜನಸಂಖ್ಯಾ ವಲಸೆ ಹಾಗೂ ಭಾರತದ ಮಾನವ ಅಭಿವೃದ್ಧಿ ಕುರಿತು ತಿಳಿಯೋಣ.